ದಕ್ಷಿಣ ಕಾಶಿ ಮಹಾಕೂಟಕ್ಕೆ ಬಂದಿವಿಲ್ಲ. ಪೂಜಿತ ಮಹಾಕೂಟೇಶ್ವರ ಸಾಮ ಟ್ರಂಕ್ ರೊಟ್ಟಿ ಐಟಮ್ ಅನ್ನ ಸಾರು ಇರ್ತಕ್ಕಂಥ ಒಂದು ಲಿಂಗು. ಈಗ ಒಂದು ಡೈ ಹೊಡ್ತಾರೆ ನೋಡ್ರಿ ಸರ್. ನಾವು ಪರ್ಮಿಷನ್ ಕೊಟ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ನಾವು ಈಶ್ವರನ ಗುಡಿ ಇರ್ತದೆ ಅಲ್ಲಿ ನಂದಿ ಇದ್ದೇ ಇರ್ತದೆ. ಫುಲ್ ಫ್ಯಾನ್ ಫಾಲೋಯಿಂಗ್. ಅವ್ರ ಮುಂದಿನ ನಡೆ ನುಡಿ ಯಾವ ರೀತಿ ಇರ್ಬೇಕು ಅನ್ನೋದು. ಸರ್ ವಿಭೂತಿ ನಾವಿಲ್ಲೆಲ್ಲರೂ ದಕ್ಷಿಣ ಕಾಶಿ ಮಹಾಕೂಟಕ್ಕೆ ಬಂದಿವಿಲ್ಲ. ಇಲ್ಲೆಲ್ಲ ಟ್ರಂಕ್ ತೋರಿಸ್ತೀನಿ ನಿಮ್ಗೆ. ಟ್ರಂಕ್ನೆಲ್ಲ ರೊಕ್ಕ ಇಟ್ರ ಇಲ್ಲಿ ಏನಿಟ್ರ ನೋಡ್ರಿ ನೀವು. ಟ್ರಂಕ್ ಒಳಗೆಲ್ಲ ಪದ್ಧತಿ ಬುತ್ತಿ ಗಿತ್ತಿ ಊಟ ರೊಟ್ಟಿ ಇಟ್ರ ರೊಟ್ಟಿ ಕಾಣುತ್ತೆ ನೋಡಿದ್ರಲ್ಲ. ಎಲ್ಲರೂ ಟ್ರಂಕ್ ಒಳಗೆ ನಾವೆಲ್ಲ ರೊಕ್ಕ ಪಕ್ಕ ಫೈಲ್ ಮತ್ತು ಬಟ್ಟೆ ತುಂಬಿದ್ರೆ ಟ್ರಂಕ್ ಒಳಗೆ ರೊಟ್ಟಿ ಐಟಮು ಅನ್ನ ಸಾರು ಎಲ್ಲ ಕಟ್ಕೊಂಬಂದ್ರೆ ನೋಡಿದ್ರೆ ಇಲ್ಲೆಲ್ಲ ಎಷ್ಟು ರಶ್ ಐತಿ ಇಲ್ಲಿ ಪೂರ. ಇವತ್ತು ಜಾತ್ರೆ ಅಲ್ಲ, ಜಾತ್ರೆ ಉದ್ದೇಶವಾಗಿ ಹೊಸರು ಇಲ್ಲಿ ಜಾಗಕ್ಕೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಅಲ್ಲಿ ಜಾತ್ರೆ ಸಾಯಂಕಾಲ 5 ಗಂಟೆಗೆ ಹೋಗ್ತಾರೆ. ದಕ್ಷಿಣ ಕಾಶಿ ಅಂತ ಕರೀಲ್ಪಡುವೆಲ್ಲ ಮಹಾಕೂಟೇಶ್ವರ ಕಾಣುತ್ತೀರಿ. ಮಹಾಕೂಟೇಶ್ವರ ಇಲ್ಲಿ ವಿಶೇಷತೆ ಏನಂತಂತಂದ್ರೆ ಇಲ್ಲಿ ಹೊಂಡ ಐತಿ. ಇಲ್ಲಿ ಆ ಹೊಂಡದೊಳಗೆ ಒಂದು ವಿಶಿಷ್ಟವಾದ ಲಿಂಗು ಇದೆ. ಅದಕ್ಕೆ ಮಹಾಕೂಟೇಶ್ವರ ಅಂತ ಹೇಳ್ತಾರೆ. ಅಂಡರ್ಗ್ರೌಂಡ್ ಒಳಗೆ ನೀರಿನ ಒಳಗಡೆ ಇರ್ತಕ್ಕಂಥ ಒಂದು ಲಿಂಗು ತೋರಿಸ್ತೀನಿ ನಿಮಗೆ. ಭಕ್ತ ಭೀಷ್ಟಂ ಪ್ರಥಮ್ ದೇವರ ಸುರ ಗುಣ ಪೂಜಿತ ಮಹಾಕೂಟೇಶ್ವರ. ಓಹೋ, ಅಲ್ಲಿ ನೀರು ಹೊಂಡದ ನೀರು ಇಲ್ಲಿ ಬರ್ತಾವಲ್ಲ. ಇಲ್ಲಿ ಜಾತ್ರೆ ಟೈಮ್ ಅಷ್ಟಾಗದ್ದು. ಇಲ್ಲಿ ಉಳಿಕೆ ಟೈಮ್ನಾಗೆಲ್ಲ ಬರೀ ಪ್ರವಾಸಿಗರು ಬರೋದಷ್ಟೇ. ಒನ್ ಡೇ ಪಿಕ್ನಿಕ್ ಐತಿಲ್ಲ. ಪಿಕ್ನಿಕ್ಗೋಸ್ಕರ ಬಂದಾರ ವಸ್ತು ಇಲ್ಲಿ. ಮಹಾಕೂಟೇಶ್ವರದಿದೆ ನೋಡ್ರಿ ಹೊಂಡ. ಅಲ್ಲಿ ಕಾಣುತ್ತೆ ನೋಡಿ ಮುಂದೆ. ಅಲ್ಲಿ ಸಣ್ಣ ಹುಡುಗ ಅಂತಾನೆ ಅಲ್ಲಿ ತೋರಿಸ್ತಿದ್ದೆ ನೀವು. ಅಲ್ಲಿ ಒಳಗೆ ಅಂಡರ್ಗ್ರೌಂಡ್ ಒಳಗೆ ಕಾಣುತ್ತೆ. ಅಲ್ಲೊಂದು ಸಣ್ಣ ಕಿಂಡಿ ಕಾಣುತ್ತದಲ್ಲ, ಅದು ಅಂಡರ್ಗ್ರೌಂಡ್ ಒಳಗೆ ಇರ್ತಕ್ಕಂಥ ಲಿಂಗು. ಅದು ಬುಡಕಾಶಿ ಹೋಗ್ಬೇಕಲ್ಲಿ. ಅವ್ರು ಒಳಗಡೆ ಇಳಿದು ನೀರಾಗ ಅಂಡರ್ಗ್ರೌಂಡ್ ಒಳಗೆ ಇಳಿದು ಹೋದ್ರೆ ಕಾಣ್ತದೆ ಅಲ್ಲಿ. ಮಾಕೂಟ ಇದು ಹೊಂಡ ಇದು ಪೂರ ಇದೆ. ಮಂಡದಲ್ಲಿ ತೋರಿಸ್ತಿದ್ದಾಡ್ರಿ ನಿಮ್ಗೆ. ಪೂರ ಕಾಣಕ್ಕೆ ನೋಡ್ರಿ. ಅಂಡರ್ಗ್ರೌಂಡ್ ಒಳಗಡೆ ಇಳಿಬೇಕು. ಇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ನಮ್ಗೆ ಇಳಿಯೋಕ್ಕಾಗಲ್ಲ. ಜಳಕ ಮಾಡಿ ಆಲ್ರೆಡಿ ಲಾಸ್ಟ್ ಟೈಮ್ ಬಂದಾಗ ಇಳಿದಿವಲ್ಲ. ನೋಡ್ರಿ ಕಾಣುತ್ತೆ ನೋಡ್ರಿ. ಇಲ್ಲಿ ಹೊರಗಡೆವರೆಗೆ ಸಿಗ್ತೈತೆ ನಿಮಗೆ. ಅಲ್ಲಿ ಇವ್ರು ಬ್ರದರ್ ಇಲ್ಲಿ ಜಳಕ ಮಾಡತ್ತಾರೆ. ಈಗ ಒಂದು ಡೈ ಹೊಡ್ತಾರೆ ನೋಡ್ರಿ. ಹಾಂ ಹೊಡ್ರಿ ಬಾ, ಡ್ರೈ ಹೊಡ್ರಿ. ಮಾಕೂಟಿ ನೋಡಿದ್ರಲ್ಲ, ಎಲ್ಲರೂ ಒಳಗಡೆ ಇರ್ತಕ್ಕಂಥ ಹೊಂಡ ಎಲ್ಲರೂ ಜಳಕ ಮಾಡಕತ್ತಾರ. ಅಷ್ಟು ತಣ್ಣಗೆ. ನಾವು ಮಾತ್ರ ಮಾಡಿದ ಜಳಕ ಅಲ್ಲೇ. ಈ ಸಲ ಮಾಡಿಲ್ಲ, ಪ್ರತಿ ಸಲ ಮಾಡಿ. ಸರ್ ನಾವು ಪರ್ಮಿಷನ್ ಕೊಟ್ಟರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಥ್ಯಾಂಕ್ಸ್ ಸರ್. ಹೊಂಡ ನೋಡಿದ್ರಿ ಎಲ್ಲರೂ ಜಳಕ ಮಾಡಿದ್ವಿ. ಇದ್ರೊಳಗಿರ್ತಕ್ಕಂಥ ಮಹಾಕೂಟೇಶ್ವರನ ನಿಮ್ಗೆ ದರ್ಶನ ಮಾಡಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಮಹಾಕೂಟೇಶ್ವರ ನೋಡಿದ್ರಲ್ಲ, ಅದ್ರಿಗೆ ಎದುರುಗಡೆ ಇರ್ತಕ್ಕಂಥ ಇದು ನಂದಿ. ಯೂಶ್ವಲಾಗಿ ಎಲ್ಲಿ ಈಶ್ವರನ ಗುಡಿ ಇರ್ತದೆ ಅಲ್ಲಿ ನಂದಿ ಇದ್ದೇ ಇರ್ತದೆ. ಎಲ್ಲಿ ಹನುಮನು ಅಲ್ಲಿ ರಾಮನು ಅನ್ನಾಗಿ ಎಲ್ಲಿ ಶಿವ ಇರ್ತಾನೆ ಅಲ್ಲಿ ನಂದಿ ಇರಲೇಬೇಕು. ಇಲ್ಲ 360 ಡಿಗ್ರಿ ವಿಡಿಯೋ ಇದೆ. ಲೋ ಬಜೆಟ್ ವಿಡಿಯೋ ಎಲ್ಲ ಬಂದಿದೆ. ಹೌದೌದು. ನಮ್ಮದು ಡ್ರೋನ್ ಕ್ಯಾಮ್ರಾ ಇಲ್ಲಲ್ಲ, ಹಾಗಾಗಿ ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿಕೊಂಡು ನಾವು 360 ಡಿಗ್ರಿ ವಿಡಿಯೋನ ಕ್ಯಾಪ್ಚರ್ ಮಾಡಕ್ಕೆ ನೋಡ್ರಿ. ಇದೇ ಸಾಕು. ಇದೆ ನೋಡ್ರಿ ಶ್ರೀ ಕುಮಾರೇಶ್ವರ ಶಿವಯೋಗಿಗಳ ಮಂದಿರ. ಕರ್ನಾಟಕದ ಅತ್ಯಂತ ದೊಡ್ಡ 2ನೇ ತೇರೊಳಗೆ ಇದು ಒಂದು. ಅಲ್ಲಿ ಮುಂದೆ ಫ್ರೆಂಡಿಗೆ ತೋರಿಸ್ತೀನಿ. ಹೊರಗಡೆ ಕಾಣಿಸುತ್ತೆ ಅಷ್ಟೇ. ಇಷ್ಟು ನೋಡಿದ್ರಲ್ಲ, ಅಜ್ಜರ ದರ್ಶನ ಮಾಡ್ಕೊಂಡ್ರೆ ಕುಮಾರೇಶ್ವರ ಅಜ್ಜರ್ದು. ಇದೇ ಶಿವಯೋಗಿಗಳ ಮಠ ಇದೆ. ಅದು ಕುಮಾರ ಶಿವಯೋಗಿಗಳ ಅವ್ರದ್ದೊಂದು ದೇವಸ್ಥಾನ. ಇಲ್ಲಿ ಶ್ರೀ ಗುರು ಸದಾಶಿವರವರ ಒಂದು ದೇವಸ್ಥಾನ. ಹಾಂ, ಎಲ್ಲರಿಗೂ ನಂದು ಪೇಜ್ ಐತೆ. ಹಂಗ
ಫಾಲೋ ಮಾಡಿರಿ. ಹಾಂ ಬಂದೆ ಕಾಣ್ತಿರ್ಬೋದೆಲ್ಲ ನಮ್ಮ ಫ್ಯಾನ್ಸ್ ಎಲ್ಲ ಈಗಲೇ ಫುಲ್ ಫ್ಯಾನ್ ಫಾಲೋ ಹಿಂಗೆ ಅಂದೆ ನಾನು ಹಂಗೆ ಡೈಲಾಗ್ ಕೊಡಿದೆ. ಅವ್ರು ಕರೆದ್ರೆ ಅದೇ ರೀತಿಯಾಗಿ ನಾನು ಕರೆದೆ ಅವರಿಗೆ. ಒಂದು ರೌಂಡ್ ಹಾಕಿದ್ವಿ, ಹಂಗೆ ಗಂಟೆ ಒಂದು ಹೊಡೆದ್ಬಿಟ್ಟು ಬಂದೀವಿ ಅಂತ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಯಾವ್ಯಾವ ಮಠಕ್ಕೆ ಯಾರು ಶಿವಯೋಗಿಗಳು ಮತ್ತು ಮಠದ ಪೀಠಾಧಿಕಾರಿಗಳು ಯಾರ್ಯಾರು ಆಗ್ತಾರೆ, ಯಾರ್ಯಾರು ಆಗ್ತಾರೋ ಅವ್ರಿಗೆ ಫಸ್ಟ್ ತರಬೇತಿ ಅಂತ ಯಾವುದೇ ತರಬೇತಿ ಮೇನ್. ಆ ತರಬೇತಿ ಯಾವ ರೀತಿ ಇರಬೇಕು, ಜನರು ಕೂಡ ಯಾವ ರೀತಿ ನಡ್ಕೋಬೇಕು, ಅವ್ರ ಮುಂದಿನ ನಡೆ ನುಡಿ ಯಾವ ರೀತಿ ಇರ್ಬೇಕು ಅನ್ನೋದು ಫಸ್ಟ್ ಇಲ್ಲೇ ಕಲಿಸ್ತಾರೆ. ಇದ್ರದ್ದು ವೈಶಿಷ್ಟ್ಯ ಅದು ಹೇಳ್ಬೇಕಂತ. ಈಗ ಅದೇ ಅವ್ರ ರೂಮಲ್ಲಿ ಕಾಣುತ್ತೆ ನೋಡಿ ನಿಮಗೆ, ಅದೆಲ್ಲನ ಇದು ಮ್ಯೂಸಿಯಂ ಅನಿಸುತ್ತೆ. ಇಲ್ಲಿ ಕಾಣುತ್ತಲ್ಲ, ಇದೇ ರೂಮ್ ನೋಡ್ರಿ. ಅವರೆಲ್ಲರೂ ಅಲ್ಲೇ ಇರ್ತಾರೆ. ಯಾರ್ಯಾರು ಪೀಠಾಧಿಕಾರಿಗಳು ನೆಕ್ಸ್ಟ್ ಉತ್ತರಾಧಿಕಾರಿ ಅಂತ ಆಗ್ತಾರೆ ಅವರಿಗೆಲ್ಲ ಮೊದಲು ಇಲ್ಲಿ ಕರ್ಕೊಂಬಂದು ಯಾವ ರೀತಿ ಇರಬೇಕು, ಎಲ್ಲ ಅಷ್ಟವರ್ಗಗಳನ್ನ ಯಾವ ರೀತಿ ತೊರೆದಿರಬೇಕು ಅಂತೆಲ್ಲ ಮೊದಲು ತೋರಿಸ್ತಾರೆ ಅವ್ರಿಗೆ. ಅದಾಗಿಂದ ಅವ್ರು ನೆಕ್ಸ್ಟ್ ಆ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದ್ರದ್ದು ವೈಶಿಷ್ಟ್ಯತೆ ಶಿವಯೋಗ ಮಂದಿರದ್ದು ಅಂತಂದ್ರೆ, ಇಲ್ಲಿ ಶಿವಯೋಗ ಮಂದಿರದ ಇಲ್ಲಿ ವಿಭೂತಿ ಕೇಂದ್ರ ಐತಿ. ಇಲ್ಲಿ ಹಸುಗಳಿಂದ ತಯಾರಿಸ್ತಕ್ಕಂಥ ವಿಭೂತಿ ಅಲ್ಲಿ ಕೇಂದ್ರ ಐತಿ ನೋಡ್ರಿ. ವಿಭೂತಿ ನಿರ್ಮಾಣ ಕೇಂದ್ರ. ಒಂದು ವಿಭೂತಿಗೆ 25 ರೂಪಾಯಿ ಹಂಗೆ ಕೊಡ್ತಾರೆ ಒಟ್ಟರಿಗೆ. ಇಲ್ಲಿ ಒಂದು ವಿಶೇಷತೆ ಸರ್, ವಿಭೂತಿ ಖಾಲಿ ಆಗ್ಯಾವ್ರಿ. ಓಕೆ, ಥ್ಯಾಂಕ್ ಯು. ನಾವು ರಾಂಗ್ ಟೈಮ್ನಾಗ ಬಂದೀವಿ ಅನ್ಸುತ್ತೆ. ವಿಭೂತಿನ ಖಾಲಿ ಆಗ್ಬಿಟ್ಟವು ಇಲ್ಲೇ. ನೆಕ್ಸ್ಟ್ ಟೈಮ್ ತೊಗೊಳಮಂತ. ಸೊ ಎಲ್ಲರೂ ನೋಡಿದ್ರಲ್ಲ, ಇನ್ನೂ ಇಟ್ಟತನ ಎಲ್ಲ ಮಹಾಕೋಟೇಶ್ವರ ಮತ್ತು ಅಲ್ಲಿ ಸಾಯಿಬಾಬಾ, ಪಟ್ಟದಕಲ್ಲು ಎಲ್ಲ ತೋರಿಸಿವಿ. ಅಷ್ಟು ಒಂದ್ರ ಹಾಕಿದ್ರೆ ಫುಲ್ ಲಾಂಗ್ ಆಗುತ್ತೆ. ಲಾಂಗ್ ನೋಡಂಗಿಲ್ಲ, ನಿಮಗೂ ಬೇಸರ ಆಗುತ್ತೆ. ಬಾಯ್.